ಅಣ್ತಮಾಸ್ ನಮಸ್ಕಾರ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾನು ನಿಮ್ಮನ್ನ ರಾಮನಗರಕ್ಕೆ ಫೇಮಸ್ ಆಗಿರೋವಂಥ ರಾಜೇಶ್ ಬಿರಿಯಾನಿ ಹೋಟೆಲ್ಗೆ ಕರ್ಕೊಂಡ್ಬಂದಿದ್ದೀನಿ. ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಸಖತ್ತು ಫೇಮಸ್ ಕಣ್ರಿ. ಈ ಹೋಟೆಲ್ದು ವಿಶೇಷತೆ ಏನಪ್ಪ ಅಂದರೆ ಬಿರಿಯಾನಿನ ಚಟ್ನಿ ಜೊತೆ ಕೊಡ್ತಾರೆ. ಈ ಬಿರಿಯಾನಿನ ತಿನ್ನೋದಕ್ಕೆ ಜನ ಕಾಯ್ಕೊಂಡು ನಿಂತಿರ್ತಾರೆ. ಈ ಹೋಟೆಲಲ್ಲಿ ಬಿರಿಯಾನಿ ಅಷ್ಟೇ ಅಲ್ಲ, ಕಬಾಬ್ ಮತ್ತು ಫಿಶ್ ಕೂಡ ಸಿಗುತ್ತೆ. ನಾನ್ ವೆಜ್ ಪ್ರಿಯ ಆದಂಥ ನಾನು ಬೆಂಗಳೂರಿಂದ ರಾಮನಗರಕ್ಕೆ ಹೋಗಿ ಬಿರಿಯಾನಿ ಟ್ರೈ ಮಾಡೋಣ ಅಂತ ಬಂದಿದ್ದೀನಿ. ಯಾರ್ಯಾರು ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹೋದಾಗ ನೈಟ್ 8 ಗಂಟೆ ಆಗಿತ್ತು. ಒಂದು ಪಾತ್ರೆ ತುಂಬ ಮಾಡಿರೋಂಥ ಬಿರಿಯಾನಿ ಖಾಲಿ ಕೂಡ ಆಗಿತ್ತು. ನಾನಲ್ಲಿ ಬಿರಿಯಾನಿ ಕೇಳಿದಾಗ ಬಿಸಿ ಬಿಸಿಯಾಗಿ ಚಿಕನ್ ಬಿರಿಯಾನಿ ರೆಡಿ ಆಗ್ತಿದೆ, ಕೂತ್ಕೊಳ್ಳಿ ತಿನ್ನಿವ್ರಂತೆ ಅಂದರು. ಹೋಟೆಲ್ಲು ಅಷ್ಟೇ ತುಂಬ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ನೋಡಿ ಎಷ್ಟು ಫ್ಯಾಮಿಲಿ ಮೆಂಬರ್ಸ್ ಬಂದಿದ್ದಾರೆ ಈ ರಾಜೇಶ್ ಬಿರಿಯಾನಿ ತಿನ್ನೋದಕ್ಕೆ ಅಂತ. ಇಲ್ಲಿಗೆ ಬರ್ತಿದ್ದಂಗೆ ಫಸ್ಟ್ ಅವ್ರು ತಗೊಂಡ್ಬರೋದೆ ಈ ಸ್ಪೆಷಲ್ ಚಟ್ನಿನ. ನಾನು ಬಿರಿಯಾನಿನ ರಾಯ್ತಾ ಜೊತೆ ತಿಂದಿದ್ದೀನಿ, ಮತ್ತೆ ಶೇರ್ವಾ ಹಾಕೊಂಡು ತಿಂದಿದ್ದೀನಿ. ಫಸ್ಟ್ ಟೈಮ್ ಬಿರಿಯಾನಿನ ಚಟ್ನಿ ಜೊತೆ ಟ್ರೈ ಮಾಡ್ತಾ ಇರೋದು, ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ. ನೋಡಿ, ನಾವು ಬಂದಾಗ ಅಲ್ಲಿ ಇಟ್ಟಿದ್ದಂಥ ಬಿರಿಯಾನಿ ತಪ್ಪಲಿ ಫುಲ್ಲು ಖಾಲಿ ಆಯಿತು. ಇದನ್ನ ಎಳ್ಕೊಂಡೋಗಿ ಅಡುಗೆ ಮನೆಗೆ ಹಾಕ್ಬಿಟ್ಟು ಹೊಸ್ದಾಗಿ ರೆಡಿಯಾಗಿರೋವಂಥ ಬಿರಿಯಾನಿ ತಪ್ಪಲಿನ ತಗೊಂಡ್ಬರ್ತಾರೆ. ನೋಡಿ, ಇವಾಗ ಫ್ರೆಶ್ ಆಗಿ ರೆಡಿಯಾಗಿರೋ ಬಿರಿಯಾನಿ ಈ ಟ್ರಾಲಿ ಮೇಲೆ ಹೋಗ್ತಾ ಇದೆ. ಈ ಬಿರಿಯಾನಿ ರಾಮನಗರಕ್ಕೆ ಫುಲ್ಲು ಫೇಮಸ್ ಆದಂಥ ರಾಜೇಶ್ ಬಿರಿಯಾನಿ. ಮಧ್ಯಾಹ್ನ ಟೈಮಲ್ಲಿ ಬಂದರೆ ಇಲ್ಲಿ ಮಟನ್ ಬಿರಿಯಾನಿ, ಚಿಕನ್ ಬಿರಿಯಾನಿ ಎಲ್ಲ ಸಿಗುತ್ತೆ. ನೈಟ್ ಟೈಮಲ್ಲಿ ಬರೀ ಚಿಕನ್ ಬಿರಿಯಾನಿ ಸಿಗುತ್ತೆ. ನೀವೇನಲ್ಲಿ ಗಲ್ಲಾಪೆಟ್ಟಿಗೆ ಮೇಲೆ ನೋಡ್ತಾ ಇದ್ದೀರಲ್ಲ, ಅವರೇ ಓನರು. ಈ ಬಿರಿಯಾನಿ ಅಲ್ಲಿ ಹೋಗ್ತಿದ್ದಂಗೆ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತೀರಾ? ಟ್ರಾಲಿ ಮೇಲೆ ಎಳ್ಕೊಂಡು ಹೋಗ್ತಿದ್ರೇ ಆ ಬಿರಿಯಾನಿ ಗಮನ ಹೊಟ್ಟೆಲಿರೋ ಚಿಟ್ಟೆನ ಬಡ್ದೆಬ್ಸ್ತಿತ್ತು. ನಾನು ಈ ಥರ ನಾನ್ ವೆಜ್ ಹೋಟೆಲ್ದು ಫುಡ್ ಬಗ್ಗೆ ವಿಡಿಯೋ ಮಾಡಿದ್ರೆ ನಮ್ಮ ಸಾಫ್ಟ್ವೇರ್ ಗೌಡ್ರು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಕೆಲವೊಬ್ಬರೆಲ್ಲ DM ಮಾಡ್ತಾರೆ, ನೀವು ನಾನ್ ವೆಜ್ ತಿಂತೀರಾ, ಪ್ರಾಣಿ ಹತ್ಯೆ ಮಹಾಪಾಪ ಅಂತೆಲ್ಲ. ನಾನು ಅವ್ರಿಗೆಲ್ಲ ಹೇಳೋದೊಂದೇ, ಇದು ನಮ್ಮ ಫುಡ್ ಹ್ಯಾಬಿಟ್ಸು. ನಾವು ಚಿಕ್ಕ ಹುಡುಗರಿಂದನೂ ಈ ರೀತಿ ನಾನ್ ವೆಜ್ನ ತಿಂತಾನೆ ಇದ್ದೀವಿ. ಕೆಲವೊಬ್ರಿಗೆ ಅದಿಷ್ಟ ಆಗುತ್ತೆ, ಕೆಲವೊಬ್ರಿಗೆ ಅದಿಷ್ಟ ಆಗಲ್ಲ. ಅವರವರ ಊಟ ಅವರವರ ಚಿಂತನೆಗೆ ಬಿಟ್ಟಿದ್ದು. ನಮ್ಮ ಫುಡ್ ಹ್ಯಾಬಿಟ್ಸ್ನ ನಾವು ಈ ಥರ ಫಾಲೋ ಮಾಡ್ಕೊಂಡ್ಬಂದಿದ್ದೀವಿ ಅಷ್ಟೇ. ಯಾರ ಊಟದ ಶೈಲಿನೂ ಕೂಡ ನಾವು ಕಮೆಂಟ್ ಮಾಡೋ ರೈಟ್ಸ್ ಇಲ್ಲ. ಬಿಸಿ ಬಿಸಿಯಾದಂಥ ಚಿಕನ್ ಬಿರಿಯಾನಿ ಇವಾಗ ಬರ್ತಾ ಇದೆ ನೋಡಿ ನಮ್ಮ ಟೇಬಲ್ಗೆ. ಈ ಬಿರಿಯಾನಿನ ನೀಟಾಗಿ ಎಲೆ ಮೇಲೆ ಹಾಕೊಂಡ್ಬಂದು ಕೊಡ್ತಾರೆ. ಮಟನ್ ಬಿರಿಯಾನಿ ಮಧ್ಯಾಹ್ನ 3 ಗಂಟೆವರೆಗೂ ಇರುತ್ತಂತೆ. ಇವಾಗ ನಾನು ತಗೊಂಡಿರೋದು ಚಿಕನ್ ಬಿರಿಯಾನಿ. ಆಹಾ, ಬಿರಿಯಾನಿ ಸ್ಮೆಲ್ ಅಂತೂ ಮೂಗಿಗೆ ರಾಚ್ತಾ ಇದೆ. ಈ ಬಿರಿಯಾನಿ ನೋಡೋದಕ್ಕೆ ಹೊಸಕೋಟೆ ಬಿರಿಯಾನಿ ಥರನೇ ಕಾಣಿಸುತ್ತೆ. ಬನ್ನಿ, ಇವಾಗಿನ ಫ್ರೆಶ್ ಆಗಿ ರೆಡಿಯಾಗಿ ಬಂದಿರೋ ಬಿರಿಯಾನಿನ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡೋಣ. ಆವಾಗಲೇ ನಿಮ್ಗೆ ಹೇಳಿದ್ನಲ್ಲ, ಚಟ್ನಿ ಜೊತೆ ಬಿರಿಯಾನಿ ತಿನ್ನಬೇಕು ಇಲ್ಲಿ ಅಂತ. ನಾನಿವಾಗ ಚಟ್ನಿನ ಹಾಕೊಂಡು ಬಿರಿಯಾನಿನ ಸವಿತೀನಿ. ಈ ಬಿರಿಯಾನಿಲಿ ಒಂದು 4-5 ಪೀಸ್ನ ಕೊಟ್ಟಿದ್ರು. ಈ ಬಿರಿಯಾನಿಗೆ ಬಾಯ್ಲರ್ ಕೋಳಿ ಯೂಸ್ ಮಾಡಿದ್ದಾರೆ. ಪೀಸ್ಗಳೆಲ್ಲ ಸಾಫ್ಟ್ ಆಗಿ ಸಖತ್ತಾಗಿದೆ. ಬಹಳನೇ ಬಿಸಿಯಾಗಿರೋದ್ರಿಂದ ಕೈ ಹಾಕೋದಕ್ಕೆ ಆಗ್ತಾ ಇರಲಿಲ್ಲ. ಪೀಸ್ನ ಕಿತ್ಕೊಂಡು ಅದ್ರ ಜೊತೆ ರೈಸ್ನ ಹಾಕೊಂಡು ಚಟ್ನಿನ ಕಲಸಿ ತಿಂದೆ ನೋಡಿ, ಅಬ್ಬಬ್ಬಬ್ಬ ಏನು ಟೇಸ್ಟಿಯಾಗಿತ್ತು ಅಂತೀರಾ? ನಾನಂತೂ ಈ ಬಿರಿಯಾನಿಗೆ ಫಿದಾ ಆಗೋದೆ. ಅವ್ರು ಕೊಟ್ಟಿರೋ ಚಟ್ನಿ ಕಲಿಸ್ಕೊಂಡ್ರೆ ಆ ಟೇಸ್ಟ್ ಇನ್ನೂ ಜಾಸ್ತಿ ಆಗುತ್ತೆ. ಪೀಸ್ಗಳಂತೂ ತುಂಬಾನೇ ಸಾಫ್ಟ್ ಆಗಿ ಜ್ಯೂಸಿ ಆಗಿತ್ತು. ತುಂಬಾನೇ ದಪ್ಪದಾದಂಥ ಪೀಸ್ಗಳನ್ನ ಕೊಟ್ಟಿರ್ತಾರೆ. ಒಂದು ಫುಲ್ ಬಿರಿಯಾನಿ ತಗೊಂಡ್ರೆ ಒಬ್ಬ ಮನುಷ್ಯನ್ಗೆ ಫುಲ್ಲು ಹೊಟ್ಟೆ ತುಂಬುತ್ತೆ. ಅಷ್ಟು ಕ್ವಾಂಟಿಟಿ ರೈಸ್ ಕೊಟ್ಟಿರ್ತಾರೆ ಬಿರಿಯಾನಿಲಿ. ಯಾರ್ಯಾರು ಬೆಂಗಳೂರಿಂದ ಮೈಸೂರಿಗೆ ಹೋಗ್ತಾ ಇರ್ತೀರಾ ಅಥವಾ ಮೈಸೂರಿಂದ ಬೆಂಗಳೂರಿಗೆ ಬರ್ತಾ ಇರ್ತೀರಾ, ಅವಾಗ ರಾಮನಗರಕ್ಕೆ ಹೋಗಿ ಈ ರಾಜೇಶ್ ಬಿರಿಯಾನಿನ ಟ್ರೈ ಮಾಡಿ. ಬರೆದು ಕೊಡ್ತೀನಿ, ನಿಮ್ಗೂ ಬಹಳನೇ ಇಷ್ಟ ಆಗುತ್ತೆ. ಇದೊಂಥರ ನಾಟಿ ಸ್ಟೈಲ್ ಬಿರಿಯಾನಿ ಹೋಟೆಲ್ಲು. ನೀವೆಲ್ಲ ಫ್ಯಾಮಿಲಿ ಜೊತೆ ಬಂದು ಈ ಹೋಟೆಲ್ನ ವಿಸಿಟ್ ಮಾಡ್ಬೋದು. ಎಕ್ಸ್ಪ್ರೆಸ್ ವೇ ಅಲ್ಲಿ ಹೋದ್ರೆ ಇದನ್ನೆಲ್ಲ ಟ್ರೈ ಮಾಡೋದಕ್ಕಾಗೋದಿಲ್ಲ. ಈ ಬಿರಿಯಾನಿ ತಿನ್ನಬೇಕು ಅಂದರೆ ನೀವು ರಾಮನಗರ ಒಳಗಡೆ ಬರಬೇಕು. ನಾನಂತೂ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಬಿರಿಯಾನಿನ ಬಡ್ದು ಬಾಯಿಗೆ ಹಾಕೊಂಡೆ. ಹೊಸಕೋಟೆ ತುಂಬ ದೂರ ಅಂತ ಅನ್ಸೋರು ಇಲ್ಲೂ ಕೂಡ ಬಂದು ಟ್ರೈ ಮಾಡ್ಬೋದು. ಇಲ್ಲಿ ಚಿಕನ್ ಬಿರಿಯಾನಿಗೆ 130 ತಗೊತಾರೆ. ಹಾಗೆ ಮಟನ್ ಬಿರಿಯಾನಿ 220 ರುಪೀಸು. ಮಧ್ಯಾಹ್ನ ಟೈಮಲ್ಲಂತೂ ನಾಟಿ ಸ್ಟೈಲ್ ಮುದ್ದೆ ಊಟ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ನೀವು ಇಲ್ಲಿಗೆ ಬಂದರೆ ಅದನ್ನೆಲ್ಲ ಟ್ರೈ ಮಾಡ್ಬೋದು. ರಾಮನಗರದಲ್ಲಿ ಗುರುಭವನ ಅಂತ ಇದೆ, ಅದ್ರ ಹತ್ರನೇ ಈ ರಾಜೇಶ್ ಬಿರಿಯಾನಿ ಹೋಟೆಲ್ ಇರೋದು. ರಾಮನಗರದಲ್ಲಿ ಯಾರನ್ನು ಕೇಳಿದ್ರು ಈ ರಾಜೇಶ್ ಹೋಟೆಲ್ನ ತೋರಿಸ್ತಾರೆ. ಅಷ್ಟು ಫೇಮಸ್ ಆಗಿದೆ ಈ ಹೋಟೆಲಲ್ಲಿ. ಕಾರ್ ಪಾರ್ಕಿಂಗ್ ಎಲ್ಲ ತಲೆ ಕೆಡಿಸ್ಕೊಳ್ಳಂಗಿಲ್ಲ, ಅದಕ್ಕೆ ಅಂತ ಸಪ್ರೇಟ್ ಜಾಗನೇ ಮಾಡಿಟ್ಟಿದ್ದಾರೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಸಾಫ್ಟ್ವೇರ್ ಗೌಡ್ರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.
ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಇಲ್ಲ ಸಾಫ್ಟ್ವೇರ್ ಗೌಡ್ರು ಅಂತ ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ಅಲ್ಲಿ DM ಮಾಡಿ. ಜೈ ಕರ್ನಾಟಕ. ಧನ್ಯವಾದಗಳು.